10 ವರ್ಷಗಳ ಕಾಲ ಒಂದು ರಸ್ತೆ ಮಾಡಲಿಕ್ಕೆ ಇಲ್ಲ. ಅದರಿಂದ ಅಪಘಾತಗಳು ಎಷ್ಟು ಜಾಸ್ತಿ ಆಯಿತು. ಈ ರಾಷ್ಟ್ರೀಯ ಹೆದ್ದಾರಿ ನಾನು ಸಂಸದನಾಗಿದ್ದಾಗ ಅನುಮೋದನೆ ಆಗಿದ್ದಾಗ ಆಸ್ಕಪರ್ ನಲ್ಲಿದ್ದವರು ಭೂ ಸಾರಿಗೆ ಸಚಿವರಾಗಿದ್ದರು. ನಾನೇ ಪತ್ರ ಕೊಟ್ಟು ಇದಕ್ಕೆ ಕಡೂರು, ಚಿಕ್ಕಮಗಳೂರು, ಮೂಡಿಗೆರೆ ಮತ್ತೆ ಬಿಸಿ ರೋಡ್ದು ಅದನ್ನ ಅನುಮೋದನೆ ಹೊತ್ತಾಯ್ತು. ಆದ್ರೆ 10 ವರ್ಷ ಆದ್ರೂ ಇವತ್ತು ಕಂಪ್ಲೀಟ್ ಆಗಿಲ್ಲ. 10 ವರ್ಷಗಳ ಕಾಲ ಒಂದು ರಸ್ತೆ ಮಾಡ್ಲಿಕ್ಕೆ ಇಲ್ಲ. ವೆಚ್ಚ ಎಷ್ಟು ಜಾಸ್ತಿ ಆಗ್ತದೆ ಅಂತ ಲೆಕ್ಕ ಆಗ್ತದೆ. ಕೇವಲ ತಡ ಆಯ್ತು ಮಾತ್ರ ಅಲ್ಲ, ಅದರಿಂದ ಅಪಘಾತಗಳು ಎಷ್ಟು ಜಾಸ್ತಿ ಆಯ್ತು. ಮೊನ್ನೆ ಉಡುಪಿಯಲ್ಲಿ ಒಂದು ಚರ್ಚೆ ಆಯ್ತು. ಅವರೊಟ್ಟಿಗೆ ಮೀನುಗಾರ ಮುಖಂಡರು ಕೆಲವು ಯುವಕರು ಸಂಸದರ ಹತ್ರ, ಸಂಸದರು ಮಾತ್ರ ಸಚಿವರು ಹೌದು. ಯಾಕೆ ಇದನ್ನ ಕಂಪ್ಲೀಟ್ ಮಾಡಲಿಲ್ಲ ಕೇಳಿದ್ರೆ ಜಯಪ್ರಕಾಶ್ ಹೆಗ್ಡೆ ಹತ್ರ ಕೇಳಲಿಲ್ಲ ಕೇಳಿದ್ರು. ನಾನು ಹೇಳಿದ್ರೆ ನನಗೆ 2 ವರ್ಷ ಅವಕಾಶ ಸಿಕ್ಕಿದ್ದು, ಮುಂದಿನ 5 ವರ್ಷ ಸಿಕ್ಕಿದ್ರೆ 5 ವರ್ಷದಲ್ಲಿ ಮುಕ್ತಾಯ ಮಾಡಿಸ್ಬಿಡ್ತಾ ಇದ್ದೆ ಅಂತ ಹೇಳಿದ್ದೇನೆ.